ನಗರದ ರಾಜೇಂದ್ರಗಂಜ್ನಲ್ಲಿರುವ ರೈತ ಭವನದ ಹತ್ತಿರವಿರುವ ಮೈದಾನದಲ್ಲಿ ಮುಂಗಾರು ಸಾಂಸ್ಕೃತಿಕ ಹಬ್ಬದ ಪ್ರಯುಕ್ತ ಆಯೋಜಿಸಿದ್ದ ಕ್ರಿಕೆಟ್ ಪಂದ್ಯಾವಳಿಯನ್ನು ಇವು ಗೋವಿಂದರೆಡ್ಡಿಯವರು ಬೌಲಿಂಗ್ ಎಸೆದರೆ ಸಾಂಸ್ಕೃತಿಕ ರಾಯಭಾರಿ ಮಾಜಿ ಶಾಸಕರಾದ ಎ ಪಾಪಾರೆಡ್ಡಿಯವರು ಟಾಸ್ ಮಾಡಿ ಬ್ಯಾಟಿಂಗ್ ಮಾಡುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು. 25ನೇ ವರ್ಷದ ರೈತರ ಹಬ್ಬವಾದ ಮುಂಗಾರು ಸಾಂಸ್ಕೃತಿಕ ಸಂಭ್ರಮದಲ್ಲಿ ಯುವಕರು ಇಷ್ಟೊಂದು ಉರಿ ಬಿಸಿಲಿನಲ್ಲಿ ತಮ್ಮ ಮನೋಲ್ಲಾಸದಿಂದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಪಾಲ್ಗೊಂಡಿದ್ದು ನನಗೆ ತುಂಬಾ ಸಂತೋಷ ತಂದಿದೆ. ನಿಮಗೆ ಈ ಪಂದ್ಯವನ್ನು ನಡೆಸಲು ಸೂಕ್ತವಾದ ಮತ್ತು ಆಟಗಾರರಿಗೆ ಅನುಕೂಲವಾಗುವಂತೆ ಸ್ಟೇಡಿಯಂ ಇಲ್ಲದ ಕಾರಣಕ್ಕಾಗಿ ಎಪಿಎಂಸಿ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಮುಂದಿನ ದಿನಗಳಲ್ಲಿ ಮೈದಾನದ ಅನುಕೂಲ ಮಾಡಲಾಗುವುದು ಎಂದು ಹೇಳಿದರು. ಆಟಗಾರರು ಸೋಲು ಗೆಲುವನ್ನು ಒಂದೇ ಸಮನಾಗಿ ಸ್ವೀಕರಿಸಬೇಕು. ಪಂದ್ಯದಲ್ಲಿ ಪಾಲ್ಗೊಳ್ಳುವುದು ಮುಖ್ಯವಾಗಿದೆ. ಆದುದರಿಂದ ತಮ್ಮ ಪಂದ್ಯವನ್ನು ಚೆನ್ನಾಗಿ ಆಡಿ ಪಂದ್ಯಾವಳಿಗೆ ಶುಭವಾಗಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ಜಿ ಶೇಖರ್ ರೆಡ್ಡಿ, ಗುಡ್ಸಿ ಪ್ರತಾಪ್ ರೆಡ್ಡಿ, ಪೋಗಲ್ ಶ್ರೀನಿವಾಸ್ ರೆಡ್ಡಿ, ಬಂಗೆ ನರಸರೆಡ್ಡಿ, ನರ್ವ ಶ್ರೀನಿವಾಸ್ ರೆಡ್ಡಿ, ಜಿ ಮಹೇಂದ್ರ ರೆಡ್ಡಿ, ಎನ್ ಭೀಮಾರೆಡ್ಡಿ, ರಾಜಕುಮಾರ್, ಕೇಶವ್ ರೆಡ್ಡಿ ಹಾಗೂ ಮುನ್ನೂರು ಕಾಪು ಸಮಾಜದ ಸರ್ವ ಪದಾಧಿಕಾರಿಗಳು, ಮುಖಂಡರು, ಹಿರಿಯರು, ಯುವಕರು ಉಪಸ್ಥಿತರಿದ್ದರು.